ಡೆಪ್ರಿಸಿಯೇಷನ್ ಅಂದಮೇಲೆ ನಾವು ಅಕೌಂಟೆನ್ಸಿಯಲ್ಲಿ ಹೇಗೆ ಕ್ಯಾಲ್ಕುಲೇಷನ್ ಮಾಡ್ತೀವಿ, ಹೇಗೆ ಚಾರ್ಜ್ ಮಾಡ್ತೀವಿ ಅಂತ ಹೇಳಿ ಇದನ್ನ ನೋಡಿದ್ವಿ. ಬಟ್ ಇನ್ಕಮ್ ಟ್ಯಾಕ್ಸಲ್ಲಿ ಇದರದ್ದು ಚಾರ್ಜಿಂಗ್ ಇಸ್ ಫುಲ್ಲಿ ಡಿಫ್ರೆಂಟ್ ಫ್ರಮ್ ಅಕೌಂಟ್ಸ್. ಸೊ ಅಕೌಂಟೆನ್ಸಿಯಲ್ಲಿ ಏನು ಮಾಡ್ತಿದ್ವಿ, ನಾವು ಟ್ಯಾಂಜಿಬಲ್ ಅಸೆಟ್ ಮೇಲೆ ಡೆಪ್ರಿಸಿಯೇಷನ್ ಚಾರ್ಜ್ ಮಾಡ್ತಿದ್ವಿ. ಬಟ್ ಇಲ್ಲಿ ಟ್ಯಾಕ್ಸೇಷನಲ್ಲಿ ಇಂಟ್ಯಾಂಜಿಬಲ್ ಅಸೆಟ್ ಮೇಲೆ ಕೂಡ ಇಲ್ಲಿ ಡೆಪ್ರಿಸಿಯೇಷನ್ ಚಾರ್ಜ್ ಮಾಡ್ತೀವಿ. ಟ್ಯಾಂಜಿಬಲ್ ಅಸೆಟ್ಸ್ ಅಂದರೆ ಬಿಲ್ಡಿಂಗ್, ಮಷಿನರಿ, ಪ್ಲಾಂಟ್ಸ್, ಫರ್ನಿಚರ್ಸ್, ಸೊ ಇವೆಲ್ಲ ಟ್ಯಾಂಜಿಬಲ್ ಅಸೆಟಲ್ಲಿ ಬರುತ್ತೆ. ಇಂಟ್ಯಾಂಜಿಬಲ್ ಅಸೆಟ್ಸ್ ವಿಚ್ ಕೆನಾಟ್ ಬಿ ಸೀನ್ ಆ್ಯಂಡ್ ಟಚ್, ದೋಸ್ ಆರ್ ಇಂಟ್ಯಾಂಜಿಬಲ್ ಅಸೆಟ್ಸ್ ಲೈಕ್ ಪೇಟೆಂಟ್ಸ್, ಕಾಪಿರೈಟ್, ಟ್ರೇಡ್ ಮಾರ್ಕ್, ಲೈಸೆನ್ಸ್ ಆರ್ ಎನಿ ಅದರ್ ಕಮರ್ಷಿಯಲ್ ರೈಟ್. ಸೊ ಇವೆಲ್ಲ ಏನಾಗುತ್ತೆ, ಇಂಟ್ಯಾಂಜಿಬಲ್ ಅಸೆಟಲ್ಲಿ ಬರುತ್ತೆ. ಟ್ಯಾಕ್ಸೇಷನಲ್ಲಿ ಡೆಪ್ರಿಸಿಯೇಷನ್ ಎರಡದ್ರ ಮೇಲೂ ಚಾರ್ಜ್ ಮಾಡ್ತೀವಿ ನಾವು, ಟ್ಯಾಂಜಿಬಲ್ ಅಸೆಟ್ಸ್ as well as intangible assets. Depreciation means loss or permanent fall in the value of the tangible asset because of consumption, wear and tear on obsolescence. Who has to charge the depreciation? So ಓನರ್ ಅಂದರೆ ಇಲ್ಲಿ ಕಂಪ್ಲೀಟ್ ಓನರ್ ಆಗಿರ್ಬೋದು ಅಥವಾ ಫ್ರ್ಯಾಕ್ಷನಲ್ ಓನರ್ ಕೂಡ ಆಗಿರ್ಬೋದು. ಸೊ ಇಲ್ಲಿ ಫ್ರ್ಯಾಕ್ಷನಲ್ ಓನರ್ ಅಂದರೆ ಈಗ ನೋಡಿ, ನೀವು ಸಪೋಸ್ ಬಿಲ್ಡಿಂಗ್ ಇದ್ದ ಓನರ್ ಇತ್ತಂದರೆ you can claim the depreciation. But suppose the same building is taken on the rent. ಈಗ ಒಂದು ಬಿಲ್ಡಿಂಗ್ ರೆಂಟ್ ಮೇಲೆ ತೊಗೊಂಡಿರ್ತೀರ. ಸೊ ಇವಾಗ ಇಲ್ಲಿ ಆ್ಯಸ್ ಎ ಟೆನೆಂಟ್ ಸೊ ಆ ಬಿಲ್ಡಿಂಗ್ ಮೇಲೆ ಏನಾದರೂ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡಿದ್ವಿ ಅಂದರೆ, ಸೊ ಏನಾದರೂ ಬಿಗ್ ರಿನೋವೇಷನ್ಸ್ ಮಾಡಿರ್ಬೋದು ಅಥವಾ ಏನಾದರೂ ಕನ್ಸ್ಟ್ರಕ್ಷನ್ಸ್, ಸೊ ಹೆವಿ ಎಕ್ಸ್ಪೆಂಡಿಚರ್ಸ್, ಇಟ್ ಇಸ್ ಅ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಸ್ ಮಾಡಿದ್ವಿ ಆ ಟೆನೆಂಟ್ ಫಾರ್ ದ ಬಿಸ್ನೆಸ್ ಪರ್ಪಸ್. ಸೊ ಈ ಬಿಲ್ಡಿಂಗ್ ನಾವು ಎದಕ್ಕೆ ಯೂಸ್ ಮಾಡ್ತಾ ಇದ್ದೀವಿ, ಬಿಸ್ನೆಸ್ ಪರ್ಪಸ್ಗೆ ಅಥವಾ ಪ್ರೊಫೆಷ್ನಲ್ ಪರ್ಪಸ್ಗೆ ಯೂಸ್ ಮಾಡುವಾಗ, ಸೊ ಇಫ್ ಎನಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಸ್ ಮೇಡ್ ಬೈ ದ ಟೆನೆಂಟ್ ಹಿ ಕ್ಯಾನ್ ಆಲ್ಸೋ ಕ್ಲೇಮ್ ಅ ಡೆಪ್ರಿಸಿಯೇಷನ್. ಸೊ ಏನು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಸ್ ಮಾಡಿರ್ತೀವಲ್ಲ, ಸೊ ಅದ್ರ ಮೇಲೆ ಟೆನೆಂಟ್ ಕೂಡ ಅದ್ರ ಮೇಲೆ ಡೆಪ್ರಿಸಿಯೇಷನ್ ಚಾರ್ಜ್ ಮಾಡ್ಬೋದು. ಸೊ ಫ್ರ್ಯಾಕ್ಷನಲ್ ಓನರ್ ಆ್ಯಕ್ಚುಯಲ್ ಓನರ್ ಆಗಬೇಕಂತ ಏನಿಲ್ಲ. ಸೊ ಟೆನೆಂಟ್ ಕೂಡ ಫ್ರ್ಯಾಕ್ಷನಲ್ ಓನರ್ ಆಗ್ಬೋದು. ಟೆನೆಂಟ್ ಕೂಡ ಡೆಪ್ರಿಸಿಯೇಷನ್ ಅವರೇನು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡಿರ್ತಾರೆ ಅದ್ರ ಮೇಲೆ ಡೆಪ್ರಿಸಿಯೇಷನ್ ಚಾರ್ಜ್ ಮಾಡ್ಬೋದು. ಆಮೇಲೆ ನೆಕ್ಸ್ಟ್ ಮೆಥಡ್ಸ್ ಆಫ್ ಡೆಪ್ರಿಸಿಯೇಷನ್ಸ್. ಸೊ ಇದರಲ್ಲಿ ಬೇರೆ ಬೇರೆ ಮೆಥಡ್ಸ್ ಇದ್ದಾವೆ, ಲೈಕ್ ರಿಟರ್ನ್ ಡೌನ್ ವ್ಯಾಲ್ಯೂ ಮೆಥಡ್, ಸ್ಟ್ರೇಟ್ ಲೈನ್ ಮೆಥಡ್, ಸಿಂಕಿಂಗ್ ಫಂಡ್ ಮೆಥಡ್. ಬಟ್ ಆಸ್ ಪರ್ ಟ್ಯಾಕ್ಸೇಷನ್ ರೂಲ್ಸ್ ನಾವಿಲ್ಲಿ ಏನು ಮಾಡ್ತೀವಿ, ಓನ್ಲಿ ರಿಟರ್ನ್ ಡೌನ್ ವ್ಯಾಲ್ಯೂ ಮೆಥಡ್ ಇದು ಒಂದೇ ನಾವು ಯೂಸ್ ಮಾಡ್ತೀವಿ. ಇಲ್ಲಿ ಬೇರೆ ಯಾವುದೇ ಮೆಥಡ್ ಇಲ್ಲಿ ನಾವು ತೊಗೋದಿಲ್ಲ. ಇದನ್ನು ಶಾರ್ಟಾಗಿ ನಾವು WDV ಅಂತ ಹೇಳ್ತೀವಿ. ಈಗ ಅಸೆಟ್ ಪರ್ಚೇಸ್ ಮಾಡಿರ್ತೀವಿ ನಾವು ಡ್ಯೂರಿಂಗ್ ದ ಇಯರ್, ಸೊ ಅದನ್ನು ನಾವು ಯೂಸ್ಡ್ ಫಾರ್ ಲೆಸ್ ದ್ಯಾನ್ 180 ಡೇಸ್. ಓಕೆ, 180 ಡೇಸ್ಗಿಂತ ಕಡಿಮೆ ಯೂಸ್ ಮಾಡಿದ್ವಿ ಅಂದರೆ ಓನ್ಲಿ 50% ಆಫ್ ಡೆಪ್ರಿಸಿಯೇಷನ್, 50% ಆಫ್ ಡೆಪ್ರಿಸಿಯೇಷನ್ ಅಷ್ಟೇ ಚಾರ್ಜ್ ಮಾಡ್ತೀವಿ. ಸೊ ಅಂದರೆ ಸಪೋಸ್ ಡೆಪ್ರಿಸಿಯೇಷನ್ ರೇಟ್ 10% ಇತ್ತಂದರೆ, ಆಮೇಲೆ ಆ ಅಸೆಟ್ 180 ಡೇಸ್ಗಿಂತ ಕಡಿಮೆ ಯೂಸ್ ಮಾಡಿದ್ವಿ ಅಂದರೆ ನಾವೆಷ್ಟು ಚಾರ್ಜ್ ಮಾಡ್ತೀವಿ, 50% ಆಫ್ ದ ಡೆಪ್ರಿಸಿಯೇಷನ್ ಅಂದರೆ 5% ಅಷ್ಟೇ ಚಾರ್ಜ್ ಮಾಡ್ತೀವಿ. ಇನ್ ಕೇಸ್ ಇಫ್ ಇಟ್ ಈಸ್ ಯೂಸ್ಡ್ ಲೆಸ್ ದ್ಯಾನ್ 180 ಡೇಸ್ ಇನ್ ದ ಪ್ರೀವಿಯಸ್ ಇಯರ್. ಈಗ ರಿಟರ್ನ್ ಡೌನ್ ವ್ಯಾಲ್ಯೂ ಅಂದರೆ ಇನ್ ಪ್ರೀವಿಯಸ್ ಇಯರ್ ನೀವೊಂದು ಅಸೆಟ್ ಪರ್ಚೇಸ್ ಮಾಡಿರ್ತೀರ, ಸೊ ಅದರದ್ದು ಆ್ಯಕ್ಚುಯಲ್ ಕಾಸ್ಟ್ ಅಂತ ಹೇಳ್ಬೋದು ನೀವು, ಅಸೆಟ್ ಪರ್ಚೇಸ್ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್. ಅಂದರೆ ಇದನ್ನು ನಾವು ಲಾಸ್ಟ್ ಇಯರ್ ಪ್ರೀವಿಯಸ್ ಇಯರಲ್ಲಿ ಅಷ್ಟೇ ನಾವು ಅದನ್ನು ಯೂಸ್ ಮಾಡಿರ್ತೀವಿ. ಸೊ ಆವಾಗ ಅದರದ್ದು WDV ಈಸ್ ಆ್ಯಕ್ಚುಯಲ್ ಕಾಸ್ಟ್ ಓನ್ಲಿ. ಅದರದ್ದೇನು ಕಾಸ್ಟ್ ಇರುತ್ತೆ ದ್ಯಾಟ್ ವಿಲ್ ಬಿ ದ WDV. ಸಪೋಸ್ ಈಸ್ ಆಲ್ರೆಡಿ ಎಕ್ಸಿಸ್ಟ್ ಇತ್ತಂದರೆ ಪ್ರೆಸಿಡಿಂಗ್ ಟು ಪ್ರೀವಿಯಸ್ ಇಯರ್ ಮೊದಲೇ ಪರ್ಚೇಸ್ ಮಾಡಿದ್ವಿ ಅಂದರೆ, ಸೊ ಆ ಕೇಸಲ್ಲಿ WDV ಅಂದರೆ ಏನು ಆ್ಯಕ್ಚುಯಲ್ ಕಾಸ್ಟ್ ಇರುತ್ತೆ ಆ ಸೆಟದ್ದು ಪರ್ಚೇಸ್ ಮಾಡಿದ್ದು ಮೈನಸ್ ಅದು ಎಷ್ಟು ವರ್ಷದ ಹಿಂದೆ ನಾವು ಅದನ್ನು ಪರ್ಚೇಸ್ ಮಾಡಿದ್ದೀವಿ ಆ ಎಲ್ಲ ವರ್ಷದ್ದು ಡೆಪ್ರಿಸಿಯೇಷನ್ ಲೆಸ್ ಮಾಡಿದಾಗ ಸೊ ಅದೇನು ಬರುತ್ತೆ ನಮಗೆ WDV ಬರುತ್ತೆ. ದಟ್ ಈಸ್ ದ WDV. ಇಲ್ಲಿ ಬ್ಲಾಕ್ ಆಫ್ ಅಸೆಟ್ ಅಂಥೇಳಿ ನಾವು ಯೂಸ್ ಮಾಡ್ತೀವಿ. ಬ್ಲಾಕ್ ಆಫ್ ಅಸೆಟಲ್ಲಿ WDV ಅಂದರೆ ಪ್ರೀವಿಯಸ್ ಇಯರ್ ಬಿಗಿನಿಂಗ್, ದಟ್ ಈಸ್ ನಾವು ಓಪನಿಂಗ್ ಬ್ಯಾಲೆನ್ಸ್ ಅಂತ ಹೇಳ್ಬೋದು. ಓಪನಿಂಗ್ ಬ್ಯಾಲೆನ್ಸ್ ಜೊತೆಗೆ
ಏನಾದರೂ ಪರ್ಚೇಸ್ ಮಾಡಿದ್ವಿ ಅಂದರೆ ಸೊ ಅಡಿಷನ್ಸ್ ಅದನ್ನು ಆ್ಯಡ್ ಮಾಡ್ತೀವಿ. ಆಮೇಲೆ ಏನಾದರೂ ಸೇಲ್ ಅಥವಾ ಡಿಸ್ಟ್ರಾಯ್ ಆಯ್ತಂದರೆ ಅದನ್ನು ಡಿಡಕ್ಟ್ ಮಾಡ್ತೀವಿ. ಸೊ ಇದೇನು ವ್ಯಾಲ್ಯೂ ಬರುತ್ತಲ್ಲ ಇಟ್ ಈಸ್ ದ WDV ಆಫ್ ದ ಇಯರ್. ಸೊ ಇಲ್ಲಿ ಬ್ಲಾಕ್ ಆಫ್ ಅಸೆಟ್ ಯೂಸ್ ಮಾಡುವಾಗ ಇದನ್ನು ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಟ್ಯಾಕ್ಸೇಷನಲ್ಲಿ ಬ್ಲಾಕ್ ಆಫ್ ಅಸೆಟ್ ಯೂಸ್ ಮಾಡ್ತೀವಿ ನಾವು. ಸೊ ಇಲ್ಲಿ WDV ಅಂದರೆ ಇನ್ ಕೇಸ್ ಆಫ್ ಅಸೆಟ್ಸ್ ಅಕ್ವೈರ್ಡ್ ಇನ್ ದ ಸೇಮ್ ಪ್ರೀವಿಯಸ್ ಇಯರ್. ಸೇಮ್ ಪ್ರೀವಿಯಸ್ ಇಯರ್ ಇದ್ದರೆ ಆ್ಯಕ್ಚುಯಲ್ ಕಾಸ್ಟ್ ಇಸ್ ದ WDV. ಇನ್ ಕೇಸ್ ಆಫ್ ಅಸೆಟ್ಸ್ ಅಕ್ವೈರ್ಡ್ ಬಿಫೋರ್ ದ ಪ್ರೀವಿಯಸ್ ಇಯರ್ ಆ್ಯಕ್ಚುಯಲ್ ಕಾಸ್ಟ್ ಲೆಸ್ ಡೆಪ್ರಿಸಿಯೇಷನ್ ಇಸ್ ದ WDV. ಆಮೇಲೆ ಇನ್ ಕೇಸ್ ಆಫ್ ಬ್ಲಾಕ್ ಆಫ್ ಅಸೆಟ್ for the previous year, the WDV value is opening balance of WDV, add actual cost of any new asset acquired. ಅಂದರೆ ಪ್ರೀವಿಯಸ್ ಇಯರಲ್ಲಿ ಯಾವುದಾದ್ರು ಅಸೆಟ್ ಪರ್ಚೇಸ್ ಮಾಡಿದರೆ ಅದನ್ನು ಆ್ಯಡ್ ಮಾಡ್ತೀವಿ. ಲೆಸ್ ಮನಿ ರಿಸೀವೇಬಲ್ ಇನ್ ರೆಸ್ಪೆಕ್ಟ್ ಆಫ್ ಎನಿ ಸಚ್ ಅಸೆಟ್ ಸೋಲ್ಡ್. ಸೊ ಸೇಲ್ ಮಾಡಿದ್ದಕ್ಕಾಗಲಿ ಅಥವಾ ಡಿಸ್ಕಾರ್ಡೆಡ್ ಅದ್ರದ್ದು ಏನಾದರೂ ಅಮೌಂಟ್ ಬಂತಂದರೆ ಅದನ್ನು ನಾವು ಲೆಸ್ ಮಾಡ್ತೀವಿ, ಇನ್ಕ್ಲೂಡಿಂಗ್ ಸ್ಕ್ರ್ಯಾಪ್ ವ್ಯಾಲ್ಯೂನ ಕೂಡ ಇಲ್ಲಿ ನಾವು ಕನ್ಸಿಡರ್ ಮಾಡ್ತೀವಿ. ದಿಸ್ ಇಸ್ ದ WDV. ಈಗ ಆ್ಯಕ್ಚುಯಲ್ ಕಾಸ್ಟ್ ಅಂತ ಹೇಳಿದೆ ನಾನು. ಸೊ ಇಲ್ಲಿ ಸೇಮ್ ಪ್ರೀವಿಯಸ್ ಇಯರಲ್ಲಿ ಪರ್ಚೇಸ್ ಮಾಡಿದಾಗ ಆ್ಯಕ್ಚುಯಲ್ ಕಾಸ್ಟ್ ಇಸ್ ದ WDV. ಸೊ ವಾಟ್ ಈಸ್ ದ ಆ್ಯಕ್ಚುಯಲ್ ಕಾಸ್ಟ್? ಸೊ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಆ್ಯಕ್ಚುಯಲ್ ಕಾಸ್ಟ್ ಈಗ ನೋಡಿ, ಸಪೋಸ್ ನೀವೊಂದು ಅಸೆಟ್ ಪರ್ಚೇಸ್ ಮಾಡಿರ್ತೀರ, ಅದಕ್ಕೆ ಕಾಸ್ಟ್ 1 lakh rupees ಅಂದರೆ ನೀವು ಹೋಗಿ ಪರ್ಚೇಸ್ ಮಾಡಿರ್ತೀರ. ಆಮೇಲೆ ಇನ್ಸ್ಟಾಲೇಷನ್ ಎಕ್ಸ್ಪೆನ್ಸಸ್, ಓಕೆ. ಸೊ ಇದರದ್ದೆಲ್ಲ ಕಾಸ್ಟ್ ಅರೌಂಡ್ 10,000 ಆಗಿತ್ತಂದರೆ ಇದನ್ನು ಕೂಡ ಇದೇ ಕಾಸ್ಟಲ್ಲಿ ಆ್ಯಡ್ ಮಾಡ್ತೀವಿ. ಬಿಕಾಸ್ ನೀವು ಟ್ರಾವೆಲ್ ಮಾಡಿದ್ದು ಅದನ್ನು ಹೋಗಿ ಪರ್ಚೇಸ್ ಮಾಡಲಿಕ್ಕೆ, ಸೊ ಮಷೀನ್ ಪರ್ಚೇಸ್ ಮಾಡಲಿಕ್ಕೆ ಅಂತಲೇ ನೀವು ಮಾಡಿದ್ದೀರಾ. ಆಮೇಲೆ ಮಷೀನ್ಸ್ ಪರ್ಚೇಸ್ ಮಾಡಿದಾಗ ಅದು ಇನ್ಸ್ಟಾಲೇಷನ್ ಕಾಸ್ಟ್, ಸೊ ಅದನ್ನು ಹೇಗೆ ಯೂಸ್ ಮಾಡಬೇಕು ಏನಿಲ್ಲ ಅಂಥೇಳಿ, ಸೊ ಅದ್ರದ್ದು ಎಕ್ಸ್ಪೆನ್ಸಸ್ ಕೂಡ ಇಲ್ಲಿ ಆ್ಯಡ್ ಮಾಡಿ. ಇದರಲ್ಲಿ ಒಂದು 20,000 ಗೌರ್ಮೆಂಟ್ ಸಬ್ಸಿಡಿ ಇರ್ಬೋದು, ಗೌರ್ಮೆಂಟ್ ಗ್ರ್ಯಾಂಟ್ ಇರ್ಬೋದು, ಅಥವಾ ಲೋಕಲ್ ಅಥಾರಿಟಿ. ಸೊ ಯಾರಾದರೂ ಅದ್ರದ್ದು ಕಾಸ್ಟ್ ಏನಾದರೂ ಬೇರ್ ಮಾಡಿದ್ದೆ ಅಂದರೆ ಸೊ ಅದನ್ನು ನಾವು ಲೆಸ್ ಮಾಡ್ತೀವಿ. ಜೊತೆಗೆ ಈಗ ನೀವು ಇದ್ರದ್ದು ಪೇಮೆಂಟ್ ಮಾಡುವಾಗ ಕ್ಯಾಶ್ ಪೇಮೆಂಟ್ ಅಥವಾ ಯಾರಾದರೂ ಎಕ್ಸ್ಪೆನ್ಸಸ್ ಮಾಡುವಾಗ, ಮೇ ಬಿ ಇನ್ಸ್ಟಾಲೇಷನ್ ಎಕ್ಸ್ಪೆನ್ಸಸ್, ಎನಿ ಎಕ್ಸ್ಪೆನ್ಸಸ್ ರಿಲೇಟಿಂಗ್ ಟು ದ ಮಷೀನ್. ಸೊ ಕ್ಯಾಶ್ ಎಕ್ಸ್ಪೆಂಡಿಚರ್ಸ್ ಮೋರ್ ದೆನ್ 10,000 ಇದ್ದಲ್ಲಿ, ಸೊ ಇದನ್ನು ಕೂಡ ನಾವು ಇಲ್ಲಿ ಇನ್ಕ್ಲೂಡ್ ಮಾಡೋಂಗಿಲ್ಲ. ಇಟ್ ಡಸ್ ನಾಟ್ ಇನ್ಕ್ಲೂಡ್ ದ ಕ್ಯಾಶ್ ಎಕ್ಸ್ಪೆಂಡಿಚರ್ಸ್ ಮೋರ್ ದೆನ್ 10,000. ಮಷೀನ್ ಪರ್ಚೇಸ್ ಮಾಡಲಿಕ್ಕೆ ನೀವು ಲೋನ್ ತೊಗೊಂಡಿರ್ತೀರ. ಸೊ ಲೋನ್ ಮೇಲೆ ಇಂಟ್ರೆಸ್ಟ್ ಪೇಮೆಂಟ್ ಮಾಡಬೇಕಾಗತ್ತೆ. ಸೊ ಇಂಟ್ರೆಸ್ಟ್ ಕೂಡ ಈ ಮಷೀನಲ್ಲಿ ಆ್ಯಡ್ ಮಾಡ್ತೀವಿ. ಎಲ್ಲಿವರೆಗೂ ಆ ಮಷೀನ್ ಯೂಸ್ ಮಾಡೋದು ಫಸ್ಟ್ ಟೈಮ್ ಯೂಸ್ ಮಾಡ್ಲಿಕ್ಕಿದ್ದೀವಿ ಅಲ್ಲಿವರೆಗೂ ಏನಾದರೂ ಇಂಟ್ರೆಸ್ಟ್ ಇತ್ತಂದರೆ ಅದನ್ನು ಕೂಡ ನಾವು ಆ್ಯಡ್ ಮಾಡ್ತೀವಿ. ಸೊ ಬರೋ ರಿಸಲ್ಟನ್ನು ನಾವು ಆ್ಯಕ್ಚುಯಲ್ ಕಾಸ್ಟ್ ಅಂತ, ಓಕೆ. ಸೊ ಅದನ್ನು ಡೆಫಿನಿಷನ್ ಫಾರ್ಮಲ್ಲಿ ಆ್ಯಕ್ಚುಯಲ್ ಕಾಸ್ಟ್ ಮೀನ್ಸ್ ದ ಕಾಸ್ಟ್ ಆಫ್ ದ ಅಸೆಟ್ ಟು ದ ಅಸೆಸಿ ಆ್ಯಸ್ ರೆಡ್ಯೂಸ್ ಬೈ ದ ಪ್ರಪೋರ್ಷನ್ ಆಫ್ ದಿ ಕಾಸ್ಟ್ ಮೆಟ್ ಬೈ ದಿ ಅದರ್ ಪರ್ಸನ್, ಓಕೆ. And in case capital expenditure exceeds rupees 10,000, such expenditure will not form the part of the actual cost. Cash expenditure ಇದ್ದರೆ ಇದನ್ನು ನಾವು ಇನ್ಕ್ಲೂಡ್ ಮಾಡೋಂಗಿಲ್ಲ. However, interest on borrowing for acquiring such asset only of a period up to the date that asset is first put to use. Okay, first put to use ಅಲ್ಲಿವರೆಗೂ ಏನಾಗುತ್ತೆ should be added to the cost of the asset. ನೆಕ್ಸ್ಟ್ ಎನಿ ಸಬ್ಸಿಡಿ ಗ್ರ್ಯಾಂಟ್, ಸೊ ಗೌರ್ಮೆಂಟ್ ಕಡೆಯಿಂದ ಬರ್ಬೋದು, ಲೋಕಲ್ ಅಥಾರಿಟಿ ಕಡೆಯಿಂದ, ಆರ್ ಬೈ ಎನಿ ಅದರ್ ಪರ್ಸನ್ ಪರ್ಟೇನಿಂಗ್ ಟು ದ ಅಸೆಟ್ ಶುಡ್ ಆಲ್ಸೋ ಬಿ ರೆಡ್ಯೂಸ್ಡ್ ಫ್ರಮ್ ದ ಆ್ಯಕ್ಚುಯಲ್ ಕಾಸ್ಟ್. ಸೊ ಸಬ್ಸಿಡಿನಾದ್ರು ಬಂತಂದರೆ ಅದನ್ನು ನಾವು ರೆಡ್ಯೂಸ್ ಮಾಡ್ತೀವಿ. ಓಕೆ, ದಿಸ್ ಇಸ್ ದ ಆ್ಯಕ್ಚುಯಲ್. ಸೊ ಟರ್ಮಿನಲ್ ಡೆಪ್ರಿಸಿಯೇಷನ್ಗೆ ಬ್ಯಾಲೆನ್ಸಿಂಗ್ ಡೆಪ್ರಿಸಿಯೇಷನ್ ಅಂತ ಕೂಡ ಹೇಳ್ಬೋದು. ಈಗ ಸಪೋಸ್ ನಿಮ್ದು ಅಸೆಟ್ ಅದದ್ದು WDV ಅಂದರೆ ನೀವು ಯಾವಾಗ ಪರ್ಚೇಸ್ ಮಾಡಿದ್ದೀರಾ ಲೆಸ್ ಆಲ್ ಡೆಪ್ರಿಸಿಯೇಷನ್ಸ್. ಸೊ WDV ಸಪೋಸ್ 1 lakh ಇತ್ತಂದರೆ ಆಮೇಲೆ ಇದನ್ನು ಸೇಲ್ ಮಾಡ್ತೀರಾ ಫಾರ್ 80,000 ಅಂದರೆ ನಿಮ್ಮದು ಆ್ಯಕ್ಚುಯಲ್ WDV ಇರೋದು
1 lakh, ಬಟ್ ಅದಕ್ಕಿಂತ ನೀವು ಅದನ್ನು ಕಡಿಮೆ ಸೇಲ್ ಮಾಡಿದ್ದೆ ಅಂದರೆ ಸೊ ಬ್ಯಾಲೆನ್ಸ್ ಏನು ಉಳಿತೆಲ್ಲ ಇದನ್ನು ನಾವು ಟರ್ಮಿನಲ್ ಡೆಪ್ರಿಸಿಯೇಷನ್ ಅಂತ ಹೇಳ್ತೀವಿ. ಓಕೆ, ಸೊ ಟರ್ಮಿನಲ್ ಡೆಪ್ರಿಸಿಯೇಷನ್ ವೆರ್ ಆನ್ ಅಸೆಟ್ ಆನ್ ವಿಚ್ ಡೆಪ್ರಿಸಿಯೇಷನ್ ಹ್ಯಾಸ್ ಬಿನ್ ಕ್ಲೇಮ್ಡ್, ಅಂದರೆ ಆಲ್ರೆಡಿ ಡೆಪ್ರಿಸಿಯೇಷನ್ ಕ್ಲೇಮ್ ಮಾಡಿರ್ತೀವಿ, which is sold, destroyed or discarded, and if the sale consideration is less than the WDV, the difference is allowed as a terminal depreciation or balancing depreciation. ಸೊ ಆ ಬ್ಯಾಲೆನ್ಸ್ ಏನು ಉಳಿದಿರುತ್ತಲ್ಲ ಅದನ್ನು ಕೂಡ ನಾವು ಚಾರ್ಜ್ ಮಾಡ್ಬೋದು, ಇದನ್ನು ಡಿಡಕ್ಷನ್ಗೆ ಅಲೋ ಆಗುತ್ತೆ. ಓಕೆ, ನೆಕ್ಸ್ಟ್ ಬ್ಲಾಕ್ ಆಫ್ ಅಸೆಟ್ ಅಂತ ಹೇಳಿದ್ದೆ. ಸೊ ಬ್ಲಾಕ್ ಆಫ್ ಅಸೆಟ್ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ಟ್ಯಾಕ್ಸೇಷನಲ್ಲಿ ಬ್ಲಾಕ್ ಆಫ್ ಅಸೆಟ್ ಅಂದರೆ ಒಂದು ಸೇಮ್ ಕೈಂಡ್ ಆಫ್ ದ ಅಸೆಟ್ಸ್ ಇರ್ಬೋದು ಅಂಡರ್ ದ ಸೇಮ್ ಕ್ಲಾಸ್ ಆಫ್ ಡೆಪ್ರಿಸಿಯೇಷನ್ ರೇಟ್. ಸೊ ಇಲ್ಲಿ ಅಸೆಟ್ ಮೇಲೆ ಬೇರೆ ಬೇರೆ ಟೈಪ್ಸ್ ರೇಟ್ ಇರುತ್ತೆ, ಅದಕ್ಕೆ ಒಂದು ಗ್ರೂಪ್ ಮಾಡಿರ್ತೀವಿ. ಫಾರ್ ಒಂದು ಎಕ್ಸಾಂಪಲ್ ನೋಡೋಣ. ಸೊ ಇಲ್ಲಿ ಫರ್ನಿಚರ್, ಇಲ್ಲಿ ಕೆಲವೊಂದು ಅಸೆಟ್ಸ್ ಕೊಟ್ಟಿದ್ದೇವೆ, ಅದರದ್ದು ರೇಟ್ ಆಫ್ ಡೆಪ್ರಿಸಿಯೇಷನ್ಸ್ ಕೊಟ್ಟಿದ್ದಾರೆ. ಸೊ ಸಪೋಸ್ ಫರ್ನಿಚರ್ ಈಸ್ 10% ಇದೆ, 15% ಇದ್ದಿದೆ, ಮಷೀನ್ 15% ಎರಡಿದ್ದಾವೆ, 45%, ದೆನ್ ಅಗೇನ್ ಬಿಲ್ಡಿಂಗ್ 5%, 10%. ಸೊ ಹೀಗೆ ಇದನ್ನು ನಾವು ಗ್ರೂಪ್ ವೈಸ್ ಮಾಡಬೇಕಂದ್ರೆ ಸಿಮಿಲರ್ ಅಸೆಟ್ ವಿತ್ ದ ಸೇಮ್ ರೇಟ್ ಆಫ್ ಡೆಪ್ರಿಸಿಯೇಷನ್ ಅದನ್ನು ನಾವು ಗ್ರೂಪ್ ಮಾಡ್ತೀವಿ. ಸೊ ಇಲ್ಲಿ ನಾವು ಗ್ರೂಪ್ ಮಾಡಬೇಕಂದ್ರೆ ಸೊ ಫರ್ನಿಚರ್ ಎರಡು ಸಿಮಿಲರ್ ಅಸೆಟ್, ಬಟ್ ಇಲ್ಲಿ ರೇಟ್ ಸೇಮ್ ಇಲ್ಲ. ಸೊ ಅದಕ್ಕೇನು ಮಾಡ್ತೀವಿ, ಇದಕ್ಕೊಂದು ಸಪ್ರೇಟ್ ಗ್ರೂಪ್ ಮಾಡ್ತೀವಿ. ದಿಸ್ ಈಸ್ ಒನ್ ಬ್ಲಾಕ್, ದ ಬ್ಲಾಕ್ 1 ಅಂದರೆ ಇದಕ್ಕೆ ಒಂದು ಗ್ರೂಪ್ ಮಾಡಿದ್ವಿ. ಯಾವ ಫರ್ನಿಚರ್ಸ್ ಅಂಡರ್ ದ ರೇಟ್ ಆಫ್ 10% ಒಳಗಡೆ ಬರುತ್ತೋ ಅದರದ್ದು ಒಂದು ಸಪ್ರೇಟ್ ಗ್ರೂಪ್. ಆಮೇಲೆ ಇಲ್ಲಿ ಫರ್ನಿಚರ್ ಸಿಮಿಲರ್ ಅಸೆಟ್ ಇದ್ರೂ ಕೂಡ ಇಲ್ಲಿ 15% ಇದ್ದಿದೆ, ಸೊ ರೇಟ್ ಚೇಂಜ್ ಆಗಿದೆ ಇಲ್ಲಿ. ಸೊ ಇಲ್ಲಿ ದಿಸ್ ಇಸ್ ಅ ಬ್ಲಾಕ್ ನಂಬರ್ 2. ಆಮೇಲೆ ಇಲ್ಲಿ ಮಷೀನ್ಸ್, ದೆರ್ ಆರ್ 4 ಮಷೀನ್ಸ್ ಇದ್ರೂ ಕೂಡ ರೇಟ್ ಸೇಮ್ ಇಲ್ಲ. ಸೊ ಇವೆರಡದ್ದು ಸೇಮ್ ಇದೆ. ಸೊ ಇದ್ರದ್ದೊಂದು ಬ್ಲಾಕ್ ನಂಬರ್ 3 ಸಪ್ರೇಟ್ ಗ್ರೂಪ್ ಮಾಡ್ತೀವಿ. ಸೊ ಮಷೀನ್ಸ್ 40% ಒಂದು ಗ್ರೂಪ್ ಮಾಡ್ತೀವಿ. ಓಕೆ, ದೆನ್ ಓನ್ಲಿ ಮಷೀನ್ಸ್ ವಿತ್ 5% ಇದನ್ನು ಕೂಡ ಸಪ್ರೇಟಾಗಿ ಗ್ರೂಪ್ ಮಾಡ್ತೀವಿ, ಬ್ಲಾಕ್ ನಂಬರ್ 5. ಬಟ್ ಇಲ್ಲಿ 5% ಸೇಮ್ ಇದ್ರೂ ಕೂಡ, ರೇಟ್ ಸೇಮ್ ಇದ್ರೂ ಕೂಡ ಇಲ್ಲಿ ಸಿಮಿಲರ್ ಅಸೆಟ್ ಇಲ್ಲ. ಇದು ಮಷೀನರಿ ಇದೆ, ಇದು ಬಿಲ್ಡಿಂಗ್ ಇದೆ. ಓಕೆ, ಅಗೇನ್ ಇಲ್ಲಿ ಬಿಲ್ಡಿಂಗ್ ಸೇಮ್ ಇದ್ರೂ ರೇಟ್ ಸೇಮ್ ಇಲ್ಲ. ಸೊ ಇದ್ರದ್ದೊಂದು ಸಪ್ರೇಟ್ ಬ್ಲಾಕ್ ಮಾಡ್ತೀವಿ. ಆಮೇಲೆ 10% ಇದೊಂದು ಸಪ್ರೇಟ್ ಬ್ಲಾಕ್ ಮಾಡ್ತೀವಿ. ಸೊ ದೇರ್ ಆರ್ ಟೋಟಲಿ 7 ಬ್ಲಾಕ್ಸ್ ಆಗಿ ನಾವು ಡಿವೈಡ್ ಮಾಡ್ಬೋದು. ಸೊ ಇಲ್ಲಿ ಬ್ಲಾಕ್ ಆಫ್ ದ ಅಸೆಟ್ಸ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ಅ ಗ್ರೂಪ್ ಆಫ್ ಅಸೆಟ್ಸ್ ವಿಚ್ ಫಾಲ್ಸ್ ಅಂಡರ್ ದ ಸೇಮ್ ಕ್ಲಾಸ್ ಆಫ್ ಅಸೆಟ್ ಆ್ಯಂಡ್ ಆನ್ ವಿಚ್ ಸೇಮ್ ರೇಟ್ ಆಫ್ ಡೆಪ್ರಿಸಿಯೇಷನ್ ಇಸ್ ಅಪ್ಲೈಡ್. ಓಕೆ, ಸೇಮ್ ಕ್ಲಾಸ್ ಅಂದರೆ ಸೇಮ್ ಅಸೆಟ್ಸ್ ಇರಬೇಕು, ಬಟ್ ಸೇಮ್ ರೇಟ್ ಆಫ್ ಡೆಪ್ರಿಸಿಯೇಷನ್ ಕೂಡ ಇದ್ದರೆ ಅದನ್ನು ನಾವು ಬ್ಲಾಕ್ ಆಫ್ ಅಸೆಟ್ ಅಂತ ಹೇಳ್ತೀವಿ. ಓಕೆ, ಸೇಮ್ ರೇಟ್ ಆಫ್ ಡೆಪ್ರಿಸಿಯೇಷನ್. ಸೊ ಇಲ್ಲಿ ಆ್ಯಸ್ ಪರ್ ಟ್ಯಾಕ್ಸೇಷನ್ ರೇಟ್ ಆಫ್ ಡೆಪ್ರಿಸಿಯೇಷನ್ ಅವರು ಒಂದು ರೇಟ್ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಸೊ ಅವು ರೇಟ್ ಕೆಲವೊಂದು ಇಲ್ಲಿ ನಾನು ಕೊಟ್ಟಿದ್ದೀನಿ. ಸೊ ಬಿಲ್ಡಿಂಗ್ ವಿಚ್ ಇಸ್ ಯೂಸ್ ಫಾರ್ ರೆಸಿಡೆನ್ಷಿಯಲ್ ಪರ್ಪಸ್ ಎಕ್ಸೆಪ್ಟ್ ಹೋಟೆಲ್ಸ್ ಆ್ಯಂಡ್ ಬೋರ್ಡಿಂಗ್ ಇತ್ತಂದರೆ ಇಟ್ ಈಸ್ 5%. ಟೆಂಪ್ರರಿ ಬಿಲ್ಡಿಂಗ್ ಇತ್ತಂದರೆ 40%. ಜನರಲಿ 10% ಚಾರ್ಜ್ ಮಾಡ್ತೀವಿ. ಸೊ ಬಿಲ್ಡಿಂಗ್ ಅಂತ ಕೊಟ್ಟಾಗ ಜನರಲಿ 10% ಚಾರ್ಜ್ ಮಾಡೋದು, ಬಟ್ ಸ್ಪೆಸಿಫಿಕ್ ಆಗಿ ಅವರು ರೆಸಿಡೆನ್ಷಿಯಲ್ ಪರ್ಪಸಿಗೆ ಅಂದರೆ 5%, ಟೆಂಪ್ರರಿ ಬಿಲ್ಡಿಂಗ್ ಅಂತ ಕೊಟ್ಟರೆ ಇಟ್ಸ್ 40%. ದೆನ್ ಫರ್ನಿಚರ್ ಆ್ಯಂಡ್ ಫಿಟ್ಟಿಂಗ್ಸ್ ಓನ್ಲಿ ಒಂದೇ ರೇಟ್ ಇರೋದು 10%. ಪ್ಲಾಂಟ್ ಆ್ಯಂಡ್ ಮಷಿನರಿ, ಸೊ ಪ್ಲಾಂಟ್ ಆ್ಯಂಡ್ ಮಷಿನರಿ ಜನರಲ್ ಆಗಿ 15% ಚಾರ್ಜ್ ಮಾಡ್ತೀವಿ. ಅವ್ರು ಸ್ಪೆಸಿಫಿಕ್ ಆಗಿ ಏನು ಕೊಟ್ಟಿಲ್ಲ ಅಂದರೆ 15% ಚಾರ್ಜ್ ಮಾಡ್ತೀವಿ. ಸಪೋಸ್ ದ ಕಂಪ್ಯೂಟರ್ಸ್ ಇತ್ತಂದರೆ ಇನ್ಕ್ಲೂಡಿಂಗ್ ಸಾಫ್ಟ್ವೇರ್ ಇಸ್ 40%. ಬುಕ್ಸ್ ಇದು ಕೂಡ ಪ್ಲಾಂಟ್ ಆ್ಯಂಡ್ ಮಷಿನರಿಯಲ್ಲಿ ಬರುತ್ತೆ, ದಟ್ ಈಸ್ ಆಲ್ಸೋ 40%. ಏರೋಪ್ಲೇನ್ಸ್, ಎಂಜಿನ್ಸ್ 40%, ಶಿಪ್ಸ್ ಕೂಡ 40%. ಸೊ ಎನಿ ಇಂಟ್ಯಾಂಜಿಬಲ್ ಅಸೆಟ್ ಇದನ್ನು ನಾವು 25% ರೇಟ್ ಇದೆ. ಸೊ ಇದ್ರ ಜೊತೆಗೆ ಸೊ ರೇಟ್ ಆಫ್ ಡೆಪ್ರಿಸಿಯೇಷನ್ಸ್ ಕೂಡ ಇಲ್ಲಿ ಇನ್ನೊಂದು ಅಡಿಷ್ನಲ್ ಡೆಪ್ರಿಸಿಯೇಷನ್. ಸೊ ಇದೇನು ರೇಟ್ ಕೊಟ್ಟಿದ್ದಾರಲ್ಲ, ಸೊ ಇದ್ರ ಜೊತೆಗೆ ಅಡಿಷ್ನಲ್ ಆಗಿ ಪ್ಲಾಂಟ್ ಆ್ಯಂಡ್ ಮಷಿನರಿ ಮೇಲೆ 20% ಅಡಿಷ್ನಲ್ ಡೆಪ್ರಿಸಿಯೇಷನ್ ಇದೆ ಅಂತ. ಈಗ ಸಪೋಸ್
ಪ್ಲಾಂಟ್ ಆ್ಯಂಡ್ ಮಷಿನರಿ ಮೇಲೆ 15% ಡೆಪ್ರಿಸಿಯೇಷನ್ ಇದೆ. ಇದ್ರ ಜೊತೆಗೆ ಮತ್ತು 20% ಡೆಪ್ರಿಸಿಯೇಷನ್ ಅಡಿಷ್ನಲ್ ಆಗುತ್ತೆ. ಸೊ ಇದು ಯಾವಾಗ ಸಿಗುತ್ತಂದರೆ, ಸಪೋಸ್ ಮಷಿನರಿ ಪವರ್ ಡಿಸ್ಟ್ರಿಬ್ಯೂಷನ್ ಅಥವಾ ಪವರ್ ಜನ್ರೇಟ್ ಮಾಡಲಿಕ್ಕೆ ಇಂಡಸ್ಟ್ರಿ ಅವ್ರು ಪರ್ಚೇಸ್ ಮಾಡಿದರೆ ಆ ಮಷಿನ್ ಮೇಲೆ ಅಡಿಷ್ನಲ್ ಡೆಪ್ರಿಸಿಯೇಷನ್ 20% ಸಿಗುತ್ತೆ. ಸೊ ಇಲ್ಲಿ ಕೂಡ ಸಪೋಸ್ ಆ ಮಷಿನ್ಸ್ 180 ಡೇಸ್ಗಿಂತ ಲೆಸ್ ಯೂಸ್ ಮಾಡಿದ್ರೆ ಓನ್ಲಿ ಇದ್ದಿದ್ದ 50% ಅಷ್ಟೇ ಸಿಗುತ್ತೆ. ಸೊ ಆಮೇಲೆ ಇಲ್ಲಿ ಅಡಿಷ್ನಲ್ ಡೆಪ್ರಿಸಿಯೇಷನ್ 15% ಕೂಡ ಸಿಗುತ್ತೆ. ಯಾವಾಗ? ಸೊ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಪರ್ಚೇಸ್ ಮಾಡಿದಾಗ, ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಆಮೇಲೆ ಆ ಮಷಿನಿದ್ದು ಕಾಸ್ಟ್ ಮೋರ್ ದೆನ್ 25 crores ಇತ್ತಂದರೆ ಸೊ ಅಡಿಷ್ನಲ್ ಡೆಪ್ರಿಸಿಯೇಷನ್ 15% ಸಿಗುತ್ತೆ. ಸೊ ಆಮೇಲೆ ಕೆಲವೊಂದು ಕಂಪನಿ ಬ್ಯಾಕ್ವರ್ಡ್ ಏರಿಯಾದಲ್ಲಿ ಸೆಟಪ್ ಆತಂದ್ರೆ ಸೊ ಅದ್ರ ಮೇಲೆ 35% ಆಫ್ ದ ಅಡಿಷ್ನಲ್ ಡೆಪ್ರಿಸಿಯೇಷನ್ ಸಿಗುತ್ತೆ. ಸೊ ಇದೊಂದು ಪ್ರಾಬ್ಲಮಲ್ಲಿ ಕೊಟ್ಬಿಟ್ಟಿರ್ತಾರೆ. ಸೊ ಅಡಿಷ್ನಲ್ ಡೆಪ್ರಿಸಿಯೇಷನ್ 20% ರೇಟ್ ಅಂತ ಹೇಳಿ. ಸೊ ಇದನ್ನು ಇಷ್ಟೇ ನೆನಪಿಟ್ಕೊಳ್ಳಿ. ಸೊ ಅಡಿಷ್ನಲ್ ಡೆಪ್ರಿಸಿಯೇಷನ್ ಅಂದರೆ ಏನು ನಾರ್ಮಲ್ ಡೆಪ್ರಿಸಿಯೇಷನ್ ನಾವು ಚಾರ್ಜ್ ಮಾಡ್ತೀವಿ ಅದನ್ನು ಮಾಡಿ ಜೊತೆಗೆ ಸೊ ಈ ರೇಟನ್ನು ಕೂಡ ನಾವು ಅದನ್ನು ಡೆಪ್ರಿಸಿಯೇಷನ್ ಅದನ್ನು ಚಾರ್ಜ್ ಮಾಡ್ತೀವಿ. ಓಕೆ.